ಅಲ್ಲಿ ನೋಡಿ ಎಷ್ಟು ನೀರು ಬರ್ತೈತೆ ಅಲ್ಲಿ. ಹಿಂಗೆ ಹೋಗ್ಬೇಕು ನಾವು. ನೋಡಿ ಇಲ್ಲಿ ಬರಬಾರ್ದಂತ ಮುಳ್ಳು ಹಾಕಿದ್ದಾರೆ. ನಡ್ಕೊಂಡು ಹೋಗೋದಕ್ಕೆ ಜಾಗ ಬಿಟ್ಟಿದ್ದಾರೆ, ಬಟ್ ಗಾಡಿಗಳು ಬರ್ತೈತೆ ಅವಾಗ. ಹಾಂ, ನೋ ಪ್ರಾಬ್ಲಮ್ ಹಿಯರ್. ಗಾಡಿಗಳು ನಾವು ಫಸ್ಟೇ ಬರಬೇಕಾದ್ರೆ ಡೈರೆಕ್ಟ್ ಇಲ್ಲಿಗೆ ಗಾಡಿ ತಗೊಂಬಂದ್ಬಿಟ್ಟಿದ್ವಿ. ನಮಗೆ ಗೊತ್ತಿಲ್ಲ, ಮ್ಯಾಪ್ ರೂಟ್ ಹಿಂಗೆ ತೋರಿಸ್ತು, ನಾವು ಹಿಂಗೆ ಬಂದ್ವಿ. ಆಮೇಲೆ ಇಲ್ಲಿಂದ ನೀರಲ್ಲಿ ಬರೋದನ್ನ ನೋಡ್ಬಿಟ್ಟು ಮತ್ತೆ ಇಲ್ಲಿಂದ ಆ ಕಡೆ ಹೋಗಿ ನೋಡಿದ್ದು. ಬಟ್ ಅವಾಗ ವೀಡಿಯೋ ಮಾಡಿದ್ನ ಇಲ್ವೋ ನೆನಪಿಲ್ಲ, ಮಾಡಿಲ್ಲ ಅನ್ಸುತ್ತೆ ಅವಾಗ. ನಾನು ಅವಾಗ ಬರೀ ಶಾರ್ಟ್ಸ್ ಮಾತ್ರ ಒಂದು ನಂದಿ ಹಿಡಿದು ಬಿಟ್ಟಿದ್ದೆ, ಆಮೇಲೆ ಬಿಟ್ಟೇ ಇರಲಿಲ್ಲ ರೆಗ್ಯುಲರಾಗಿ. ಅಂತಂದರೆ ಇವಾಗ 2-3 ತಿಂಗಳಿಂದ ಆಗ್ತಾಯಿದ್ದೀನಿ. ಅದಕ್ಕೆ ಮುಂಚೆ 3 ವರ್ಷದಿಂದ ಯಾವಾಗೋ ಒಂದು ಸಲ ಕನ್ಸಿಸ್ಟೆನ್ಸಿ ಅನ್ನೋದೇ ಇಲ್ಲ. ಇಷ್ಟ ಬಂದಾಗ ಬಿಡೋದು. ಸೊ ಆ ಥರ ಬಿಡ್ತಾಯಿದ್ವಿ. ಇದು ಕ್ಲೋಸ್ ಮಾಡಿಬಿಟ್ಟವು ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಇದು. ನಾವು ಆ ಕಡೆ ಹೋಗಿದ್ವಿ, ಇದು ರೀಸೆಂಟಾಗಿ ಹಾಕಿರೋದು ಕಾಣಿಸುತ್ತೆ. ಸೊ ಹಿಂಗಿಲಿಂದ ಅಲ್ಲಿ ಹೋಗ್ತಿದ್ವಿ, ಚೆನ್ನಾಗಿತ್ತು. ಇವಾಗ ಹೋಗ್ಬೋದು ಬೇಕಾದ್ರೆ ಹೋಗೋರು. ಹಿಂಗೆ ನೋಡೋಣ ಬನ್ನಿ, ಫಸ್ಟ್ ನಾವು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ವಾಟ್ ಈಸ್ ದಿಸ್? ಕಾರ್ತಿ ನಾವು ಬರ್ಬೇಕಾರಲ್ಲ ಹಿಂಗೆ ಇರಲಿಲ್ಲಲ್ಲ, ಇದೆಲ್ಲ ಯಾವುದು ಹಾಕೇ ಇರಲಿಲ್ಲ. ನಾವು ಜಂಪ್ ಮಾಡೋ ಥರ ಇರ್ತೈತೆ ಅವಾಗ. ಬಲೆನೂ ಹಾಕಿದ್ದಾರೆ, ಮೀನು ಬಲೆ. ಸ್ಟಾರ್ಟಿಂಗಲ್ಲಿ ಬರ್ಬೇಕಾರೆ ಅಲ್ಲೆಲ್ಲ ಬೋಟಿಂಗ್ ಇದೆ, ಹೋಗೋಣ. ಇದಕ್ಕೆ ಮುಂಚೆ ಬೋಟಿಂಗೇ ಇರಲಿಲ್ಲ. ಇನ್ನು ಸ್ವಲ್ಪ ನೀರು ಬಂದಿದೆ ನೋಡು, ಚೆನ್ನಾಗಿರ್ತಾಯಿತ್ತು. ಇಲ್ಲಿವರೆಗೂ ಬಂದೈತೆ. ಎಲ್ಲಿ ನೋಡಿದ್ದೀನಿ ನೀನು ಬಾಡಿನ? ಅದು ಇದ್ರಲ್ಲ, ನಾನೇ ಇದ್ರಲ್ಲ ಅಂದ್ಕೊಂಡೆ. ಬಿದ್ದು ಸತ್ತೋದ್ರಂತ ಕಿರಣ. ಅದಾದ್ಮೇಲೆ ಈ ಕಡೆ ಹೆಸರು ಎತ್ತಿರದನ್ನೇ ಅವನಿಗೆ ಅದೇ ನೆನಪಾಗೋದು. ಇವಾಗೆ ದೊಡ್ಡ ಮನ್ಸು ಮಾಡ್ಕೊಂಡು ಬಂದವನು ಈ ಕಡೆಗೆ. ಇವಾಗ ಅಷ್ಟೇ ಸೇಮ್ ಫೋಟೋ ಇಟ್ಕೊಂಡು ಹೋಗ್ಬಿಡ ನಡಿ. ವರ್ಷ ಬರ್ತೀವಿ, ಫೋಟೋ ಇಟ್ಕೊಂಡು ಆ ಬ್ರಿಡ್ಜಿಂದ ಬಂದುಬಿಟ್ವಿ ನಾವು. ಆ ಸಂದಿಲ್ ದೂರಿಸ್ಕೊಂಡು ಹಿಂಗೇ ಬಂದುಬಿಟ್ವಿ. ಸೊ ಇಲ್ಲೆಲ್ಲ ಬಂದರೆ ಐಟಮ್ಸ್ ಎಲ್ಲ ಹುಷಾರಾಗಿ ಇಟ್ಕೋಬೇಕು. ಕೀಸ್ ಆಗಲಿ, ನಮ್ಮ ಪರ್ಸು, ಫೋನು ಬಿತ್ತು ಹೋಯ್ತು ಅಷ್ಟೇ. ಬೋಟಿಂಗ್ ಹೋಗೋಣ? ನಾವೇ ಪೆಡಲ್ ಮಾಡೋ ಥರ ಇದ್ದೀರ, ಹೋಗ್ಬೋದಿತ್ತು. ಚೆನ್ನಾಗೈತಿ ಇಲ್ಲಿಂದ ವ್ಯೂ, ಮಸ್ತಾಗಿ. ಕಿರಣ 1 2 3 ಅಂದಿದ ತಕ್ಷಣ ಜಂಪ್ ಮಾಡಬೇಕು. ಹಾಂ, ಟೈಟಾನಿಕ್ ಪೋಸ್. ಇವಾಗ ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಟಿದ್ದೀವಿ. ಬೆಂಗಳೂರಿಗೆ ಎಷ್ಟು ಕಿಲೋಮೀಟರ್ ಅಂದರೆ 81 ಕಿಲೋಮೀಟರ್ಸ್ ಐತೆ. ಸೊ 3 ಗಂಟೆ 22 ನಿಮಿಷಕ್ಕೆ ಹೋಗಿ ಸೇರ್ತೀವಿ ಅಂತ ಗೂಗಲ್ ಮ್ಯಾಪ್ ಹೇಳ್ತೈತಿ. ಇವಾಗ ಟೈಮ್ ಬಂದು 1:17 ನಡೀತೈತೆ. ಬನ್ನಿ ಹೋಗೋಣ. ಇನ್ನೇನಿಲ್ಲ, ಸುಮ್ಮನೆ ಹಂಗೆ ಹೋಗಿ ಟೈಮ್ ಪಾಸ್ ಮಾಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ನಮ್ಮ ಪ್ಲಾನೇ ಇರಲಿಲ್ವಲ್ಲ, ಹೇಳಿದ್ದು ನಾವು ಬಿರಿಯಾನಿ ತಿನ್ನೋಕ್ಕೆ ಮಾತ್ರ ಬಂದಿದ್ದು. ಸೊ ಅದರಿಂದ ನಮ್ಮ ಹತ್ರ ಬಜೆಟ್ಗೆ ಅಮೌಂಟು ಇಲ್ಲ, ಎಂಥ ಮಣ್ಣು ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹಂಗೆ ಹೋಗ್ತಾ ಇನ್ನೂ ವಿಷಯಗಳು ಹೇಳಬೇಕು ಅಂತ ಏನಿಲ್ಲ. ಲಾಸ್ಟ್ ಇನ್ನೇನು ವಿಡಿಯೋ ಮಾಡಬೇಕು, ಬೆಂಗಳೂರಿಗೆ ಹೋದರೆ ಮುಗೀತು ಅಲ್ಲಿಗೆ ಅಂತ ಹೇಳ್ತಾ ಕಮ್ ಲೆಟ್ಸ್ ಗೋ. ಇಲ್ಲಿ ಕಾಡು ಜೊತೆಗೆ ವ್ಯೂ ಮಸ್ತಾಗೈತೆ. ಸೊ ಅದಕ್ಕೆ ವಿಡಿಯೋ ಆನ್ ಮಾಡಿದೆ ನೋಡಿ. ವಾವ್, ಆ ಗ್ರೀನರಿನೇ ನೋಡ್ತಿದ್ರೆ ಏನು ಸಂತೋಷ ಆಗುತ್ತೆ ಗೊತ್ತಾ. ಅದೇನೋ ಗ್ರೀನರಿಗೂ ಮತ್ತು ಹ್ಯೂಮನ್ಗೆ ಒಂಥರ ಕನೆಕ್ಷನ್ ಇದೆ ಅನಿಸುತ್ತೆ. ಅವರಿಬ್ಬರು ಸಖತ್ ಫೈರ್ ಆಗಿ ಮೈ ಅಂತ ನುಗ್ಗುತ್ತವ್ರೆ. ನಮ್ಮದು ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟೇ ಕೆಪಾಸಿಟಿ ಹೋಗೋದಕ್ಕಾಗೋದು. ಟಾಪ್ ಸ್ಪೀಡ್ ಅಂದರೆ 80 ಹೋಗುತ್ತೆ. 80 ಮೇಲೆ ಇನ್ನೂ ತುಂಬ ಎಫರ್ಟ್ ಹಾಕಿದ್ರೆ 90 ಹೋಗುತ್ತೆ. ಮೇಲೆ 91 92 ಅಷ್ಟೇ. ಅದ್ರ ಮೇಲೆ 100 ಎಲ್ಲ ಹೋಗಿದ್ದೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಹೋಗ್ತಾಯಿತ್ತು, ಇವಾಗೆಲ್ಲ 100 ಹೋಗೋದಿಲ್ಲ. ನಾರ್ಮಲಾಗಿ ಹೆಲ್ಮೆಟ್ ಎಗರಾಯ್ತು. ಹೆಲ್ಮೆಟ್ ಎಗರಾಯ್ತಾ? ಸೊ ಬನ್ನಿ, ಇನ್ನೂ ತುಂಬ ರೈಡ್ಗಳು ಹೋಗಬೇಕಿದೆ ಥರ. ತುಂಬ ಕನಸುಗಳೈತೆ, ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನಾವು ರೈಡಿಂಗ್ ಗೇರ್ಸ್ ತೊಗೋಬೇಕು. ಅದಾದಮೇಲೆ ಬೇರೆ ಪರ್ಚೇಸ್ ಮಾಡಬೇಕು. ನಮ್ಮ R15ಗೆ ಟೈರ್ ಚೇಂಜ್ ಮಾಡಿಸ್ಬೇಕು. ಚಿಕ್ಕ ಕಮಿಟ್ಮೆಂಟ್ಗಳು, ಚಿಕ್ಕ ರೈಡ್ಗಳು, ಚಿಕ್ಕದಾಗೆಲ್ಲ. ಆಮೇಲೆ ಹೋಗ್ತಾ ಬೇಕಾದ್ರೆ ಆರಾಮಾಗಿ ಒಂದೊಂದು ಸ್ಟೆಪ್ ಬೆಳೀತಾ. ರೋಡ್ ಏನು ಈ ರೇಂಜ್ ರೆಡಿ ಮಾಡಿಬಿಟ್ಟವ್ರೆ ಅಂದೆ. ಮಸ್ತಾಗೈತು. ಹೋಗು. ಫಸ್ಟೆಲ್ಲ ಹಿಂಗೆ ಇರಲಿಲ್ಲ ರೋಡು, ಹಳ್ಳ ಇಲ್ಲ, ಕಳ್ಳು ಮಳ್ಳು ಹಿಂಗೆ ಅಂದ್ಕೊಂಡು. ಅದರಲ್ಲೆಲ್ಲ ಸಖತ್ ಆಕ್ಸಿಡೆಂಟ್ ಝೋನ್ ಅಂತ ಇವಾಗ. ಸೊ ಯಾಕಂದ್ರೆ ಮುಖ್ಯವಾಗಿ ನೈಟ್ ಟೈಮಲ್ಲಿ ಇದೆಲ್ಲ ತುಂಬ ಮುಖ್ಯ. ರಿಫ್ಲೆಕ್ಟರ್ಸ್ ಅವಿಲ್ಲ ಅಂತಂದರೆ ಲೈಟಲ್ಲಿ ತುಂಬ ಕಷ್ಟ. ಇಲ್ಲಿ ಹಿಂಗಿದ್ರು ಬೀದಿ ದೀಪನೂ ಇರೋದಲ್ಲ, ಲೈಟು ತುಂಬ ಕಷ್ಟ ಆಗುತ್ತೆ ಓಡಿಸೋದಕ್ಕೆಲ್ಲ. ಅಲ್ಲಿದೆ ತುಂಬ ನಮ್ಗೆ ಹೆಲ್ಪ್ ಮಾಡೋದು. ಆ ದಾರಿ ಹೆಂಗಿರುತ್ತೆ ಅನ್ನೋದು ಅದನ್ನ ನೋಡಿಕೊಂಡೇ ನಾವು ಹೋಗೋದು. ಅವಾಗೆಲ್ಲ ಕೆರೆ ಮಧ್ಯದಲ್ಲಿ ಮನೆ ಕಟ್ದಂಗೆ ಐತದು.
ಗೊತ್ತೀರಾ? ಅರೆ ಚೆನ್ನಾಗೈತೆ. ಇದೇನಾ ಇದು? ಹೌದು, ಕೆರೆದಲ್ಲಿ ಏನೋ ಕಟ್ಟವ್ರೆ, ಮುಳುಗೋಗ್ಬಿಟ್ಟೈತೆ. ಮತ್ತೆ ಕೆರಳಿ ಮನೆ ಕಟ್ಟಿದ್ರೆ ಅದು ಇದು ಮಾಡಿದ್ರೆ ಮುಳುಗೋಗ್ದಿರಿ ಇನ್ನೇನಾಗುತ್ತೆ. ನಮ್ಮ ಲೊಕೇಶನ್ಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂತಂದರೆ 63 ಕಿಲೋಮೀಟ್ರ್ ಐತೆ. ಸೊ ರೀಚ್ ಆಗ್ತೀವಿ ಅಂತ ತೋರಿಸ್ತೈತೆ ಅಂದರೆ 3:24ಗೆ ರೀಚ್ ಆಗ್ತೀವಿ ಅಂತ ಹೇಳ್ತೈತೆ. ಸೊ ಇವಾಗ ಟೈಮ್ ಬಂದು 1:40 ಆಗ್ತೈತೆ. ನನಗೆ ಹಿಂಗೆ ರೈಡ್ ಮಾಡ್ಕೊಂಡಿರೋಣ ಅಂತ ಅನ್ಸುತ್ತೆ ಅವಾಗ. ಬಟ್ ಏನು ಮಾಡೋದಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ಟು ಹೋಮ್. ದುಡ್ಡಿದ್ರೆ ಬೇಕಾದ್ರೆ ಮನೆ ಬಿಟ್ಟು ಈಚೆ ಬಂದರೆ ಸರ್ವೆ ಮಾಡ್ಬೋದು. ದುಡ್ಡಿಲ್ಲ ಅಂತಂದರೆ ಮನೇಲೇ ಸರ್ವೆ ಮಾಡೋಕ್ಕಾಗಲ್ಲ, ಅಷ್ಟೇ ವಿಷಯ. ಇವಾಗ ನಾವು ದೇವನಹಳ್ಳಿ ಟೋಲ್ ಹತ್ರ ಇದ್ದೀವಿ. ಇನ್ನೇನು ಮನೆ ಹತ್ರಕ್ಕೆ ಹೋಗ್ಬಿಡ್ತೀವಿ ಅಂದ್ಕೊತೀನಿ. ಸೊ ಅದರಿಂದ ಈ ವಿಡಿಯೋ ನನಗೆ ಮುಗಿಸ್ಕೊತೀನಿ. ಈ ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ನಾಳೆ ಇನ್ನೊಂದು ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸೀಟೆಕಾಯಿಂದ ನೆಕ್ಸ್ಟ್ ವಿಡಿಯೋ ಬಾಯ್. ಅದಕ್ಕೆ ಒಂಥರ ಮಸ್ತಾಗೈತೆ ನೋಡಿ. ಇಲ್ಲಿ ಫ್ಲೇವರ ಪಕ್ಕದಲ್ಲಿ ಮೆಟ್ರೋನೇ. ಇವಾಗ ಹಂಗೆ ಸ್ವಲ್ಪ ಪಕ್ಕದಲ್ಲಿ ಹಿಂದೆ ಹೋಗುವಾಗ ನೋಡಿದೆ ಏನಂತಂದರೆ ಜಕ್ಕೂರಲ್ಲಿ ಹೊಸ ವಿಮಾನ ನಿಲ್ದಾಣ ಅಂತೆ. ಅದು ಏನದಂತಾರೆ ಡಿಪಾರ್ಚರ್ ಮಾಡುವಂಥ ಅದು ಪಾರ್ಕಿಂಗ್ ಏರಿಯಾ ನೋಡಿದೆ, ಮಸ್ತಾಗೈತೆ. ಬಂದು ಮತ್ತು ಇದ್ರ ಮೇಲೆ ಬಂದು ಹೋಗೋ ಥರ ಇದ್ದರೆ ಅಥವಾ ಟೇಕ್ ಆಫ್ ಆಗೋ ಥರ ಇದ್ದರೆ ಹೆಂಗಿರುತ್ತೆ ಹೇಳಿ ವ್ಯೂ, ಮಸ್ತಾಗಿರುತ್ತೆ ಅವಾಗೆಲ್ಲ. ಸೊ ಬೆಂಗಳೂರು ಈಸ್ ಡೆವಲಪಿಂಗ್ ಅಂತ ಸುಮ್ಮನೆ ಹೇಳ್ತಾರೆ. ಪ್ಯಾಲೇಸ್ ಗ್ರೌಂಡ್ ಹತ್ರ ಬಂದಿದ್ದೀವಿ. ಫುಲ್ಲು ನೋಡಿ ಯಾವ ರೇಂಜಿಗೆ ಟ್ರಾಫಿಕ್ ಇರುತ್ತೆ ಅಂತ. ಸೊ ಇದೆಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್ಕು. ಗೂಗಲ್ ಮ್ಯಾಪಲ್ಲಿ ಯೆಲ್ಲೋ ಕಲರಲ್ಲಿ ಐತೆ. ಸೊ ನಾವು ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತಂದರೆ 3:15. ಸೊ ಇನ್ನು ನಮ್ಮ ಡೆಸ್ಟಿನೇಷನ್ 12 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ 40 ನಿಮಿಷ ಆಗುತ್ತೆ. 12 ಕಿಲೋಮೀಟ್ರು 40 ನಿಮಿಷದಲ್ಲಿ ಹೋಗಿ ರೀಚ್ ಆಗ್ತೀವಂತೆ. ನಮ್ಮ ಹುಡುಗರು ಇಬ್ಬರು ಹಿಂದೆ ಹೋಗ್ಬಿಟ್ರು. ಯಾಕೆ ಅಂತಂದರೆ ಚಿಕ್ಕ ಜಾಲದ ಹತ್ರ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆದರೆ ಎಲ್ಲಿ ನಿಲ್ಲಿಸಿದ್ರು ಅಂತ ಗೊತ್ತಾಗಿಲ್ಲ. ಸೈಡಲ್ಲಿ ಹಾಕ್ತೀವಿ ಕರಿತೀವಿ ಅಂತ ಹೇಳ್ಬಿಟ್ಟು ಕಾಯ್ತವ್ರಂತೆ ನಮ್ಗೆ ಗೊತ್ತಿಲ್ಲ. ನಮ್ಮ ಪಾಡಿಗೆ ಬಂದುಬಿಟ್ವಿ ಮೇಲೆ. ಆಮೇಲೆ ಫೋನ್ ಮಾಡಿ ಕೇಳ್ತವ್ರು ಎಲ್ಲಿದ್ದೀರಾ ಅಂತ. ನಾವು ದಾಟ್ಕೊಂಡು ಬಂದಾಯಿತು ಅಂತಂದರೆ ಸರಿ ಆಯ್ತು ಹಂಗೆ ಹೋಗ್ತಾರೆ ನಾವು ಬರ್ತೀವಿ ಅಂತಂದರು. ಇನ್ನೂ ಬಂದಿಲ್ಲ. ಅಲ್ಲೆಲ್ಲ ಓಡಿಸ್ಕೊಂಬಂದಿರ್ತಾರೆ ನಾವಾಗಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ಓಡಿಸಿದ್ರೇ ಸಾಕು, ಟಯರ್ಡ್ ಆಗಿಬಿಟ್ಟು ತಲೆನೋವು ಬಂದ್ಬಿಡೋದು. ಯಾಕೆ ಕೇಳ್ತೀರ, ಇಲ್ದಿರೋ ಪ್ರಾಬ್ಲಮ್ ಎಲ್ಲ ಬಂದುಬಿಡುತ್ತೆ ಬೆಂಗಳೂರು ಟ್ರಾಫಿಕಲ್ಲಿ. ನಾವು ಇವಾಗ ಈ ಜಂಕ್ಷನಲ್ಲಿ ಇದ್ದೀವಿ. ಹೋದರೆ ವಿಧಾನಸೌಧ, ರೈಟ್ ಹೋದರೆ ಮನೆ ಕಡೆಗೆ, ಸ್ಟ್ರೈಟ್ ಹೋದರೆ ದಾರಿ ಇಲ್ಲ, ಯೂಟರ್ನ್ ತೊಗೊಂಡ್ರೆ ಮತ್ತು ಕೇರ್ ಮಾರ್ಕೆಟಿಗೆ ಹೋಗ್ಬಿಡ್ತೀವಿ. ಸೊ ಇದಿಲ್ಲಿ ನೋಡಿ, ನೀವು ಕ್ಯಾಮ್ರಾ ಕಣ್ಗಾವಣೆಯಲ್ಲಿದ್ದೀರಿ. ಸಂಚಾರ ನಿಯಮಗಳನ್ನು ಪಾಲಿಸಿ. ನೀವು 0 ಟಾಲರೆನ್ಸ್ ಜಂಕ್ಷನ್ ಹತ್ತಿರ ಸಮೀಪಿಸುತ್ತಿದ್ದೀರಿ. ವೈಲೇಷನ್ಸ್ ಮೇಲೆ ಚಾಲೆಂಜ್ ಜನ್ರೇಟ್ ಮಾಡುತ್ತೆ. ಸೊ ಅದರಿಂದ ಹುಷಾರಾಗಿರಬೇಕಿಲ್ಲಲ್ಲ. ಗೂಗಲ್ ಮ್ಯಾಪ್ ಹೇಳ್ದಂಗೆ ಇವಾಗ ನಾವು ಎಷ್ಟು ಗಂಟೆ ಆಯ್ತಿದ್ದೆ ಗೊತ್ತಾ? 3:28. ಸೊ ಕರೆಕ್ಟಾಗಿ ಅದು ಹೇಳ್ತಾಯಿತ್ತು 3:15 ಹೋಗಿ ಸೇರಿದ್ದೀರ ಅಂತ. ಇನ್ನೊಂದು 2 ನಿಮಿಷದಲ್ಲಿ ಹೋಗಿ ಸೇರಿಬಿಡ್ತೀವಿ ಅಂದ್ಕೊಳ್ಳಿ. ಸೊ ನಮ್ಮ ಹುಡುಗರು ಇನ್ನೂ ನನಗೇನು ಕಾಲು ಮಾಡಿಲ್ಲ, ಏನೂ ಇಲ್ಲ. ಬಟ್ ನಾವಿವಾಗ ಇಲ್ಲಿ ಆಶ್ರಮದ ಹತ್ರ ಇದ್ರಿ. ಸೊ ಇಲ್ಲಿಂದ ನಮ್ಮ ಮನೆಗೇನು ತುಂಬ ದೂರ ಏನಿಲ್ಲ, ಹತ್ರನೇ. ಸೊ ಇಲ್ಲಿಗೆ ಈ ವಿಡಿಯೋ ನನಗೆ ಮುಗಿಸ್ಕೊತೀನಿ. ಮತ್ತೆ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಗೇನ್. ಬಾಯ್.